ಇದು ಕ್ರಿಶ್ಚಿಯನ್ದು ವಾಪಸ್ ತಗೊಂಡಿದ್ದಾರೆ. ಅದು ನನಗೆ ಗೊತ್ತಿಲ್ಲ. ಈ ಕ್ರಿಶ್ಚಿಯನ್ ವಿಚಾರ ನಾನು ನೋಡಿದೆ, ನಮಗೂ ಸ್ವಲ್ಪ ಗಾಬರಿನೇ ಆಯ್ತು. ಚೀಫ್ ಮಿನಿಸ್ಟರ್ ಇದನ್ನ ಪ್ರಸ್ತಾವನೆ ಮಾಡಿದ್ರು, ಈ ತರ ಹಿಂಗಾಗಿದೆ ಅಂತ ನನಗೆ ಮಾಹಿತಿ ಇದೆ ಅಂತ. ಅವರೇ ಇದ್ರ ಬಗ್ಗೆ ನಾನು ಇವ್ರನ್ನ ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಎಲೆಕ್ಷನ್ ಇವ್ರಿಗೆ ನಮ್ಮ ಕಮಿಷನ್ಗೆ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ. ನಾವು ಅವನ್ನೆಲ್ಲ ಕರೆಸ್ಬಿಟ್ಟು ಈ ತರ ಎಲ್ಲ ಅಬ್ಜೆಕ್ಷನ್ಸ್ ಇದೆ ಅಂತ ತಿಳಿಸಿದೀವಿ. ಅದೇನು ಹೇಳ್ಬೇಕು ಅವ್ರ ಸರ್ಕಾರದಿಂದ ಅವ್ರಿಗೆ ಸಂದೇಶ ಕೊಡ್ತಾರೆ. ಈ ಜಾತಿ ಸಮೀಕ್ಷೆ ಹೆಸರಲ್ಲಿ ಹಿಂದೂ ಸಮಾಜ ಒಡೆಯೋ ಪ್ರಯತ್ನ ಅಂತ ಅಶ್ವಥ್ ನಾರಾಯಣ ಹೇಳಿದ್ದಾರೆ. ಅಶ್ವಥ್ ನಾರಾಯಣ್ಗೆ ರಾಜಕಾರಣ ಬೇಕಷ್ಟೇ, ನಮ್ಗೆ ರಾಜಕಾರಣ ಬೇಡ. ನಮ್ಗೆ ಜನರ ಬದುಕು ಇಂಪಾರ್ಟೆಂಟು. ನಾವು ಆ ದೃಷ್ಟಿಯಿಂದ ನಾವು ಮಾಡ್ತಿದ್ವಿ. ಅವ್ರಿಗೆ ಅವಕಾಶ ಕೊಟ್ಟಿದೀವಿ ಅಶ್ವಥ್ ನಾರಾಯಣ್ಗೆ. ಈಗ ಎಲ್ಲ ಚೆನ್ನಾಗಿ ಪ್ರಚಾರ ಮಾಡ್ಲಿ, ಅವರ ಪಕ್ಷದ್ದೇ ಬೇಕಾರೆ ಅವ್ರ ಆಚಾರ ವಿಚಾರನೇ ಪ್ರಚಾರ ಮಾಡಿ ಅವರೇ ಅವರ ಸಮಾಜದ ಎಲ್ಲಾ ಜನರನ್ನ ಫಸ್ಟ್ ಈಗ ಸೇರಿಸುವಂತ ಕೆಲಸ ಮಾಡ್ಲಿ. ಯಾರ ಮೇಲೂ ಅನುಮಾನ ಪಡೋದು ಬೇಡ. ಎಲ್ಲ ಟೀಚರ್ಸ್ ಯಾರು ಮೋಸ ಮಾಡೋದಿಲ್ಲ. ನಾವೇನು ದಾಖಲೆ ಮಾಡ್ಕೊಂಡಿರ್ತೀವಿ ಆ ದಾಖಲೆನ ಎಲ್ಲರ ಫೋನ್ಗೂ ಮೆಸೇಜ್ ಹೋಗ್ತದೆ. ಅಬ್ಜೆಕ್ಷನ್ ಕರೀತಾರೆ ಅವರು. ಆ ಪ್ರಕಾರ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತು ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ಹಿಂದೆ ಏನು ನಮ್ಮ ಇವರು ಹೆಗಡೆ ಅವ್ರದ್ದು ವರದಿ ಇತ್ತಲ್ಲ, ಹೆಗಡೆ ವರದಿ, ಕಾಂತರಾಜ್ ವರದಿ ಅಂತ ಏನ್ ಮಾತಾಡ್ತಾರೋ ಅದೆಲ್ಲ ದಾಖಲೆಗಳಿದೆ. ಆ ದಾಖಲೆ ತಗೊಂಡು ಊರಲ್ಲಿ ರಿವೆರಿಫೈ ಮಾಡ್ಲಿ. ಬೇಕಾದ್ರೆ ಎಲ್ಲರಿಗೂ ಕಳ್ಸಿಕೊಡ್ತೀವಿ. ಬೇಕಾದ್ರೆ ಎಲ್ಲರಿಗೂ ಏನೇನ್ ದಾಖಲೆ ಯಾರು ಬೇಕು ಅಂತ ಕೇಳ್ತಾರೆ. ನಮ್ಮ ತಂಗಡಿಯವರ ಆಫೀಸ್ಗೆ ಕೇಳಿದ್ರೆ ಎಲ್ಲರಿಗೂ ತಪ್ಪಿಸಂತ ಬೇಕಾದ್ರೆ ವ್ಯವಸ್ಥೆ ಮಾಡ್ತೀವಿ. ಹಿಂದೆ ಏನಿತ್ತು ಅಂತ ಸೆಟ್ರೇಟ್ ಮಾಡ್ಕೊಳ್ಳಿ. ಸೋನಿಯಾ ಗಾಂಧಿ ಅವರನ್ನು ಖುಷಿ ಪಡಿಸೋದಕ್ಕೆ, ಹೈಕಮಾಂಡ್ ಮಟ್ಟದ ನಾಯಕರನ್ನು ಖುಷಿ ಪಡಿಸೋದಕ್ಕೆ ಕ್ರಿಶ್ಚಿಯನ್ ಪದವನ್ನ ಪದೇ ಪದೇ ಹೇಳ್ತಾರೆ. ಯಾರು ಆರೋಶಕರು ಅಪೋಸಿಷನ್ ಮಾತಾಡ್ತೀವಿ. ಅವ್ರ ಸಮಾಧಾನಕ್ಕೆ ಅವ್ರ ಪಾರ್ಟಿ ಲೀಡರ್ಗಳು ಮೆಚ್ಚೋಕ್ ಮಾತಾಡ್ತೀವಿ.